ಹಾಕ್ಕೋತೀನಿ ನೋಡಿರಿ. ಉಪ್ಪು ಖಾರ, ಈ ಖಾರ ಹಾಕ್ಕೋತೀನಿ ಫಸ್ಟ್. ಮತ್ತು ಇದ್ರೊಳಗೆ ಹಾಕ್ಕೋತೀನಿ ಉಪ್ಪು. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋರಿ ನೀವು. ಸ್ವಲ್ಪ ಮಸಾಲೆ ಹಾಕ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಕಾಳು ಪಲ್ಯ ಅಂದ್ರೆ ಇದಕ್ಕೆ ನೀರು ಹಾಕಬೇಡ್ರಿ, ನೀರು ಮುಟ್ಟಿಸ್ಲಿಂದ ನಡಿತೈತಿ. ಎಣ್ಣೆ ಬಿಡುತ್ತದೆ ಸಣ್ಣ, ಇದಕ್ಕೆ ಸ್ವಲ್ಪ ಮುಚ್ಚಿ ಬಿಡ್ತೀನಿ ನಾನು ಒಂದು 2 ನಿಮಿಷ ರೀ. ಚೆಂದಾಗಿ ಇದು ಬೇಳೆ ಅಂತ ಹೇಳಿ ನೀವು ಬೇಗ ಬೇಗ ಮಾಡ್ಕೊರಿ. ನಮ್ಮ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲ್ ಹೆಂಗೆ ಅನಿಸ್ತಾ ಇದೆ ಅಂಥೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮ್ಮ ಚಾನಲ್ನ. ಸ್ವಲ್ಪ ಕೆಳಗೆ ಮೇಲೆ ಮಾಡ್ತೀವಿ, ಕೆಳಗೆ ಹೊತ್ಕೋಬಾರ್ದು. ಕೆಳಗೆ ಹೊತ್ಕೊಳಕ್ಕಂತಂದ್ರೆ ಸ್ವಲ್ಪ ನೀರು ಹಾಕ್ರಿ ನೀವು. ಕೆಳಗೆ ಸ್ವಲ್ಪ ಮಸಾಲೆ ಸುಡಾಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ ಈಗ, ಯಾಕಂದ್ರೆ ಅದು ಕೆಳಗೆ ಹೊತ್ತಾಗುಂತೈತ್ರಿ, ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತೀನಿ. ಇವೆಲ್ಲ ತೆಗೆದುಬಿಡ್ತೀನಿ ರೀ. ಈಗ ಮುಗಿತು ಇದರೆಲ್ಲ ಕೆಲಸ. ನೋಡ್ರಿ ಇದನ್ನ ಮೇಲೆ ಕೆಳಗೆ ಮಾಡಿ ನೀರು ಎಣ್ಣೆ ಹೆಂಗೆ ಬಿಡುತ್ತೆ ನೋಡ್ರಿ ಎಲ್ಲ ಕಡೆ. ಹಂಗೆ ಬೇಯಿಸ್ತೀನಿ ರೀ ಸ್ವಲ್ಪ ಹೊತ್ತು, ಯಾಕಂದ್ರೆ ಅದು ಎಣ್ಣೆ ಬಿಡ್ಲಿ ಅಂತೇಳಿ. ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ರಿ ಬೇಕಂದ್ರೆ. ನೋಡ್ರಿ ಮಡಕೆ ಕಾಳು ಪಲ್ಯ ರೆಡಿ ಆಗೈತಿ. ನಮ್ದು ಪಲ್ಯ ಪಲಾವ್ ಆತ್ರಿ, ಈ ಕಡೆ ಕಾಳು ಪಲ್ಯ ರೆಡಿ ಆಗೈತಿ. ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಚಾನಲ್ ಬಗ್ಗೆ ಅನ್ನೋದನ್ನು ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅವಾಗಿನ ಮಟ ಬಾಯ್.